ಅದು ನೀನು ಯಾಕೆ ಇಲ್ಲಿವರೆಗೆ ಬಂದಿ? ಯಾಕೆ ಬರಬಾರ್ದಿತ್ತ? ಅದೇ ಪಾರ್ಕಲ್ಲಿ ಬರ್ತಿದ್ನಲ್ಲ, ನೀನು ಫ್ಯಾಕ್ಟ್ರಿ ತನಕ ಬಂದಿದೀಯಾ? ಜನ ನೋಡಿದವ್ರು ಏನು ಅನ್ಕೊಂತಾರೆ? ಏನ್ ಅನ್ಕೊಂತಾರೆ? ಮದ್ವೆ ಆಗೋ ಹುಡುಗ ಹುಡುಗಿ ಅನ್ಕೊಂತಾರೆ. ಅದು ಹಾಗಲ್ಲ ಕಣೆ. ನೀನ್ ಹೇಗೆ ಅಂತೀನಿ? ಅದು ಅದು ಹಾಗಲ್ಲ ಕಣೆ. ಇನ್ನು ಮನೇಲಿ ಯಾರು ಒಪ್ಪೇ ಇಲ್ವಲ್ಲ. ಒಪ್ಪಿಲ್ಲ ಅಂತಂದ್ರೆ ಒಪ್ಪಿಸು, ಇಲ್ಲ ನಮ್ಮಮ್ಮ ನಾನು ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ಬಿಡ್ತಾರೆ. ಅಯ್ಯೋ ಕೈ ಬಿಡೆ ಮಾರೈತಿ. ಏನ್ ಕೈ ಬಿಡೋದು? ನಮ್ಮಮ್ಮ ಬೇರೆ ಕಡೆ ಮದುವೆ ಮಾಡ್ತಾರೆ. ಈಗೇನು ನೀನು ಬಂದು ನಮ್ಮಮ್ಮನ ಜೊತೆ ಮಾತಾಡ್ತೀವಿ ಮಾತಾಡಲ್ವೋ? ಅದು ನೋಡ್ತೀನಿ ಇರೋ ಒಂದು ಸ್ವಲ್ಪ ಈಗ ಫ್ಯಾಕ್ಟ್ರಿ ಕೆಲಸ ಮುಗಿಸಿ ನಮ್ಮದು ಮಾಮೂಲಿ ಪ್ಲೇಸ್ ಇದೆಯಲ್ಲ ಅಲ್ಲಿ ಬಂದ್ಬಿಡು. ಹಾಂ ಹೇ ರಾಣಿ, ಈಕಿ ಆ ಶಂಕರವನ್ನ ಮಗಳಲ್ಲ? ಹೌದ್ರಿಪ್ಪ, ಆ ಶಂಕರಂಟಿ ಮಗಳಾಕಿ ಶಿಶಿ ಅದಲ್ರಿ? ಹೂನ, ಆ ಶಿಶಿನ ಇವ ನಮ್ಮ ಫ್ಯಾಕ್ಟ್ರಿ ಕೆಲಸ ಮಾಡ್ತಾನಿಲ್ಲ, ಇವ ಯಾಕೆ ಜೊತೆ ಅದಾನ? ಅಂತೀರ ಸ್ವಲ್ಪ ನೋಡ್ರಿ, ಕೈ ಕೈ ಹಿಡ್ಕೊಂಡು ರೊಮ್ಯಾನ್ಸ್ ಮಾಡಕತ್ತಾರ. ಅಯ್ಯ ನಾನು ನೋಡ್ಲೇ ಇಲ್ಲ ನೋಡು. ಹಾ ಹೌದು, ಇವರಿಬ್ಬರಿಗೆ ನಾ ತಯ್ಯವ ಏನಾಗತ್ರಿ? ಲವ್ ಆಗ್ತಾ ಇದೀರಿ ಅಂತೀರ? ಏ ರಾಣಿ, ಅದು ಹಂಗಲ್ಲ. ಈ ಶಂಕರವ್ವ ತನ್ನ ಮಗಳನ್ನ ಅಲ್ಲೇ ಪಂಚಿಟ್ಕೊಂಡಿರ್ತಾಳ. ಹಾ ಇವ ಈಕೆ ಹೆಂಗ ಅಂತ ನೋಡಿ ನೋಡು ಹೆಂಗೈತಿ. ಇನ್ನೊಬ್ರ ಮಕ್ಕಳಿಗೆ ಆಡ್ಕೊಂತಾಳ ಆ ಶಂಕ್ರಿ. ಈಗ ನೋಡು ತನ್ನ ಮಗಳ ಇನ್ನೊಬ್ಬನ ಜೊತೆ ಬಿದ್ದಾಳ ಅಂತ ಗೊತ್ತೇ ಇಲ್ಲ. ಅಯ್ಯೋ ಪಾಪ ಬಿಡ್ರಿ ಅಂತೀರ, ಎದಕ್ಕೆ ನಗ್ತಿರಿ? ಹೋಲ್ ಬಿಡ್ರಿ. ಅಯ್ಯೋ ಮೊನ್ನೆ ಆಕಿ ಸಾವಿತ್ರಿ, ಅಯ್ಯೋ ನಿಮ್ಮತ್ತೆಲ್ಲ ಯವ ಅವ್ರ ಮಕ್ಕಳು ಯಾರ ಜೊತೆ ಏನ ಅದು ಯಾರು ಅನ್ನಕ್ಕಿಲ್ಲ, ಅವ್ರ ಫ್ರೆಂಡ್ ಜೊತೆ ಮಾತಾಡಕತ್ರ. ಅಯ್ಯೋ ಹಂಗೆ ಮಾಡ್ಬಿಟ್ಲು, ಅಯ್ಯೋ ಹಿಂಗೆ ಮಾಡ್ಬಿಟ್ಲು ಅಂದ್ಬಿಟ್ಟು ಪಾಪ ಆ ಹುಡುಗಿ ಮಾನ ಮರ್ಯಾದೆನ ತೆಗೆದ್ಬಿಟ್ಲು. ಈಗ ತನ್ನ ಮಗಳು ಇನ್ನೊಬ್ಬನ ಜೊತೆ ಅಡ್ಡಾಡ್ತಾಳ, ಅದಕ್ಕೆ ಹಿಂಗಂತಿ. ಸರಿ ಆಯ್ತು, ಹಾಗಾದ್ರೆ ಸಾಯಂಕಾಲ ಭೇಟಿ ಆಗ್ತೀರಾ? ಅವನ ನೀ ಹೋಗಿ ಇವಾಗ ಕಾಲೇಜಿಗೆ ಹೋಗಿ ಮುಗಿಸ್ಕೊಂಡು ಬಾ, ಸಾಯಂಕಾಲ ಮೀಟ್ ಆಗಿ ಏನಿದೆ ಹೇಳ್ತೀನಿ. ಆಮೇಲೆ ಅಪ್ಪ ಅಮ್ಮ ಇನ್ನೂ ಒಪ್ಸಿಲ್ಲ ಕಡೆ ನಾನು. ಕೇಳಿಸ್ಕೊರಿ ಆಂಟಿ, ಅವ್ರ ಅಪ್ಪ ಅಮ್ಮನ ಒಪ್ಸೇ ಇಲ್ಲಂತವ. ಅದು ಹೆಂಗ್ ಲವ್ ಮಾಡಿದ? ಹೃದಯದಿಂದ ಹೃದಯ ವೀಣೆ ಮಿಡಿಯುತ್ತಿದೆ, ಹೃದಯ ವೀಣೆ ಈ ನನ್ನ ಶಶಿಗೆ ಮಿಡಿಯುತ್ತಿದೆ ಅಂತ. ಮತ್ತೆ ನಿಮ್ಮ ಅಪ್ಪ ಅಮ್ಮ ಒಪ್ಸಿಲ್ಲಂದ್ರೆ ಹೆಂಗ? ನಮ್ಮವ್ವ ಇನ್ನೊಬ್ಬನ ಯಾವ್ದೋ ಹುಡುಗನ್ ನೋಡಕತ್ತಾಳ. ಅಯ್ಯೋ ಕರ್ಮಪ್ಪ, ನಾನು ಹೊಕ್ಕಿನಿ, ನಮ್ಮ ಅಪ್ಪ ಅಮ್ಮನ ಒಪ್ಪಿಸ್ಕೊಂಡು ಕರ್ಕೊಂಡ್ ಬರ್ತೀನಿ. ನೀನು ಯಾಕೆ ಟೆನ್ಷನ್ ಮಾಡ್ಕೊಂತಿ? ಟೆನ್ಷನ್ ಮಾಡ್ಕೊಳ್ಳೋದು ಇನ್ನೇನು ಮಾಡಿ? ನಾ ಕಾಲೇಜ್ ಹೋಗ್ತೀನಿಲ್ಲ, ನನ್ನ ಕಾಲೇಜ್ನಲ್ಲಿ ನಮ್ಮ ಸ್ವಲ್ಪ ಹುಡುಗರು ನಾನು ಹಿಂದೆ ಬಿಟ್ಟಿದ್ದಾರೆ ಗೊತ್ತಾ? ಏನು ಯಾಕೆ ಕೇಳ್ತಾ ಇಲ್ವಾ? ನನ್ನ ಕಾಲೇಜ್ನಲ್ಲಿ ನಮ್ಮ ಕಾಲೇಜ್ ಹುಡುಗರು ನನ್ನ ಹಿಂದೆ ಬಿಟ್ಬಿಟ್ಟಾರ. ಐ ಲವ್ ಯು ಅಂತ ಅಂದ್ಬಿಟ್ಟು ಬರೀ ಇವತ್ತು ನಾನು ಕಾಡಿಸ್ತಾ ಇರ್ತಾರೆ ಕಣೋ. ಅದಕ್ಕೆ ಕೇಳಿದ್ದು. ಹೇಳಿದ್ರು ನಾಟಿ, ಇವಳು ತ್ರಿಪುರ ಸುಂದರಿ ಅಂತೆ. ಕಾಲೇಜ್ ಹುಡುಗರು ಈಕೆಗೆ ಲೈನ್ ಹಾಕ್ತಾ ಇದ್ರಂತ್ರಿ ಇಪ್ಪ. ಹಿಂಗಾಗಿತ್ತನ? ಹೋಗಿ ಆ ಶಂಕರವ್ವ ಹೇಳ್ಬಿಡನ? ಅಯ್ಯೋ ಬಿಡ್ರಿ ಅಂತೀರ, ಹೋಗ್ಲಿ ಜೋಡಿ ಹಾಕಿದ್ರು ಹಾರಾಡ್ಕೊಂತಿರ್ಲಿ ಖುಷಿಯಾಗಿ. ಹಂಗಂತೀಯ? ಮತ್ತೆ ಇವ್ರೇನೇ ಕೈ ಕೈ ಹಿಡ್ಕೊಂಡ್ರ, ಇವ್ರ ಬುದ್ಧಿ ಬೇಡನ? ಇಲ್ಲ 4 ಜನ ಅಡ್ಡಿರ್ತಾರ, ಈಕೆಗೂ ಹೆದರಿಕೆ ಅನ್ನೋದೇ ಇಲ್ಲ. ಹಾಂ ಸರಿ ಬಿಡ, ಕೈ ಬಿಡ, ನೋಡಿದವ್ರು ಏನಂತಾರ? ನೋಡಿದ್ರು ನೋಡ್ಲಿ ಬಿಡು. ಈಗೇನು ನಿಮ್ಮ ಅಪ್ಪ ಅಮ್ಮ ವಾಪಸ್ ಕರ್ಕೊಂಡ್ ಬರ್ತೀಯ, ಕರ್ಕೊಂಡ್ಬರಲ್ವೋ? ತಾಯಿ ಕರ್ಕೊಂಡ್ಬರ್ತೀನಿ, ಈಗ ನನ್ನ ಕೈ ಬಿಡು. ಸರಿ ನೀವು ಹೋಗು ಕಾಲೇಜ್ ಲೇಟ್ ಆಗುತ್ತೆ. ಸಾಯಂಕಾಲ ಅದ ಸೇಮ್ ಪ್ಲೇಸ್ನಲ್ಲಿ ಭೇಟಿಯಾಗೋಣ. ಸರಿ ಬಾಯ್, ಐ ಲವ್ ಯು ಕಣೆ. ಐ ಲವ್ ಯು ಕಣೋ. ಸರಿ ಬಲ್ಲ, ಚಾಚಾ ಚಾಚಾ. ಸರಿ ಕೈ ಬಿಡು ಮತ್ತೆ. ನೋಡು, ನೀನು ನನ್ನ ಕೈ ಬಿಡಂಗಿಲ್ಲ ತಾನೆ? ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಕಣೋ, ಇಲ್ಲಾಂದ್ರೆ ಸತ್ತ ಹೋಗ್ಬಿಡ್ತೀನಿ ನೋಡು. ಸರಿ ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸ್ಕೊಂಬ, ನಮ್ಮ ಅಮ್ಮನಿಗೆ ಹೆಂಗಾರ ಹೇಳಿ ಏನ ಹುಡುಗ ನೀನು ಬೇಡ ಮಮ್ಮಿ ಅಂತ ಹೇಳ್ತೀನಿ. ಸರಿ ಹಾಗೆ ಮಾಡು. ಸರಿ ಬಲ್ಲ. ಸರಿ ಹೋಗು, ಕಾಲೇಜ್ ಲೇಟ್ ಆಗುತ್ತಾ. ನಾ ಹೋಗಿ ಮಾತಾಡ್ಸ್ಬಿಡೇನ ಆ ಹುಡುಗ ಈಕಿಗೇನು ಲಿಂಕು ಅಂತ ಅಂತೀರ? ಕೈ ಕೈ
ತಿಳ್ಕೊಂಡ್ರಂದ್ರೆ ಏನ್ರಿ ಅರ್ಥ ಇರ್ತೈತಲ್ಲೇ ಏ ಇರ ಹಲೋ ಅದು ಅದು ಓಕೆ ಶಾಕ್ ಆಗ್ತಿದೀಯಾ ಕೈ ಬಿಡು ಹುಡುಗಿ ಹೋಗಾಯ್ತು ಏನು ಆ ಹುಡುಗಿ ಜೊತೆ ತುಂಬಾ ಡೀಪ್ ಆಗಿಲ್ಲವಾ ಆಂಟಿ ನಂಗೆ ತುಂಬ ನಾಚಿಕೆ ಆಗುತ್ತೆ ಆಂಟಿ ಎಸ್ ಆಂಟಿ ಐ ಲವ್ ಹರ್ ಐ ಆಮ್ ಫುಲ್ ಲವಿಂಗ್ ಯಾರ್ ಹರ ಅಂದ್ರೆ ನೀ ಕರೆಕ್ಟ್ ಇಂಗ್ಲೀಷ್ ಮಾತಾಡಿದ್ದು ಹಾಂ ಹೌದನಪ್ಪ ಹಾಂ ನೀ ತುಂಬ ಲವ್ ಮಾಡ್ತೀನ ಹುಡುಗಿನ ಎಸ್ ಆಂಟಿ ಎಸ್ ಎಸ್ ಅವಳು ಕಂಡುಬಿಟ್ರೆ ನನಗೆ ತುಂಬ ಇಷ್ಟ ಅದು ಬೇರೆ ನಾವು 3 ವರ್ಷದಿಂದ ಲವ್ ಮಾಡ್ತಾ ಇದೀವಿ ಗೊತ್ತಾ ಏನು 3 ವರ್ಷನಾ ಮತ್ತೆ ಮುಂದೆ ಯಾಕೆ ಹೋಗಿಲ್ಲಂತ ಸುಮ್ಮೀರು ಹೌದು 3 ವರ್ಷದಿಂದ ಲವ್ ಮಾಡ್ತಾ ಇದೀಯಾ ಮತ್ತೆ ಪಾಪ ಅವ್ರ ಅಪ್ಪ ಅಮ್ಮನ ಹೋಗಿ ಭೇಟಿಯಾಗಿ ಮಾತಾಡ್ಬೇಕು ತಾನೆ ಆಂಟಿ ನಾನು ಇನ್ನೂ ನಮ್ಮ ಅಪ್ಪ ಅಮ್ಮನಿಗೆ ಹೇಳಿಲ್ಲ ನಾ ಹೇಗೆ ಹೋಗಿ ಅವ್ರಿಗೆ ಭೇಟಿ ಆಗಲಿ ಮತ್ತೆ ಆಮೇಲೆ ಏನು ಮಾಡ್ಬೇಕಂತ ಮಾಡಿದಿ ಇನ್ನೇನು ಮಾಡಲಿ ಆಂಟಿ ಏನು ಮಾಡಲ್ಲ ನಮ್ಮ ಅಪ್ಪ ಅಮ್ಮಗೆ ಒಪ್ಪಿಸ್ಕೊಂಡು ಆ ಹುಡುಗಿನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವಳಿಗೆ ಅಂದ್ಕೊಂಡ್ರೆ ತುಂಬ ಇಷ್ಟ ಯಾಕಂದರೆ ಆಂಟಿ ನಾವು ಯಾವತ್ತೂ ಇಷ್ಟಪಡೋರ್ಗಿಂತ ಅವ್ರು ನಮ್ಮ ಇಷ್ಟಪಟ್ಟೋರ ಜೊತೆ ನಾವಿದ್ರೆ ಖುಷಿಯಾಗಿರ್ತೀವಲ್ವಾ ಆಂಟಿ ಎಸ್ 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 ಅಫ್ಕೋರ್ಸ್ ಆದರೆ ನಿನ್ನ ಮೇಲೆ ನಂಗೆ ಸಿಟ್ಟೈತೆ ನೋಡಪ್ಪ ಯಾಕಂಟಿ ಯಾಕಂದ್ರೆ ನೀನು ಪದೇ ಪದೇ ಆಂಟಿ ಆಂಟಿ ಅಂತಂದ್ರೆ ಏನಂತಾರೆ ನಾನಿನ್ನ ಹೆಂಗಿದ್ದೀನಿ ಅದಕ್ಕೆ ಅಂಟಿಗಿಂಟಿ ಅನ್ಬೇಡ ಕಾಲ್ ದ ಸಿಸ್ಟರ್ ಓಕೆ ಓಕೆ ಮೈ ಡಿಯರ್ ಸಿಸ್ಟರ್ ವೆರಿ ಗುಡ್ ಇವರು ಯಾಕಪ್ಪ ನಾ ಇಲ್ಲೇ ಕೆಲಸ ಮಾಡೋದು ಗೊತ್ತಿಲ್ಲ ಅದು ಕೆಲಸ ಮಾಡೋದು ಗೊತ್ತೈತ್ರಿಪ್ಪ ಈಗ ನಾ ಏನಾರು ಲವ್ ಮಾಡಿದ್ ನೋಡ್ಬಿಟ್ರೆ ಏನು ಅಂತ ಹೆದರಿಕೆ ನನಗೆ ಎದೆಯಲ್ಲಿ ಒಂಥರ ಪುಕು 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 ಅನ್ನಕತ್ತೈತ್ರಿಪ್ಪ ಅದಕ್ಕೆ ಹೇಳ್ತಾ ಇರೋದು ಅಯ್ಯೋ ಯಪ್ಪ ನಾನೇ ಕೇಳಿ ಹೋಗ್ ಆ ಹುಡುಗಿ ಅಪ್ಪ ಅಮ್ಮಗೆ ಹೇಳ್ಬಿಟ್ಟು ಒಪ್ಕೊಂಡು ಮದುವೆ ಮಾಡ್ಕೊಂಡು ಬಿಡು ಗಂಟಿ ಬಾರ್ಸೆ ಬಿಡೋಣ ಗಂಟಿ ಬಾರಿಸ್ತೀರಾ ಅದು ಆಕಿ ಹಂಗೆ ಹೇಳಿದ್ದಲ್ಲ ಸ್ಮಾಲ್ ಮಿಸ್ಟೇಕ್ ಆಯ್ತಾ ಗಂಟಿ ಅಲ್ಲ ಗಟ್ಟಿ ಮೇಲನ ಬಾಸನ ಅಂತ ಹೇಳಿದ್ದು ಪಿಪ್ಪಿ 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 ಡಮ್ 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 ಪಿಪ್ಪಿ 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 ಡಮ್ 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 ತಾಳಿ ಕಟ್ಟುವ ಶುಭ ವೇಳೆ ಅಂತಂದ್ಬಿಟ್ಟು ಹಾರಿ ಬೇಡ ಅಂತ ಹೇಳಿದ್ದಪ್ಪ ಹೌದಾ ಆಂಟಿ ನಾ ಏನೇನು ಅನ್ಕೊಂಡ್ಬಿಟ್ಟಿದ್ದೆ ಆಂಟಿ ಹಾಂ ಸರಿ ಆಂಟಿ ಇನ್ನೇನು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಹೋಗೋಣ ಆಂಟಿ ಆಂಟಿ ಬನ್ನಿ ಅಲಾರಾಮ್ ಹೊಡೆದೇ ಬಿಡ್ತಲ್ಲ ಅಯ್ಯೋ ಬರ್ತೀವಿರಪ್ಪ ನನ್ನ ಫ್ರೆಂಡ್ಸೇ ಬರಲಿಲ್ಲಲ್ಲ ಇನ್ನ ಅಂತ ಕಾಯ್ತಾ ಇದ್ದೀನಿ ನೀವು ಹೋಗಿ ನಾಷ್ಟ ಮಾಡ್ತಾ ಇರು ಅಷ್ಟರೊಳಗೆ ನಾವು ರೆಡಿಯಾಗಿ ಬಂದ್ಬಿಡ್ತೇವೆ ನಾಷ್ಟ ಮಾಡಕ್ಕೆ ಹಾಂ ಸರಿ ಆಂಟಿ ಇವ್ರೇನ ಇನ್ನ ಬರ್ಲಿಲ್ಲ ಏ ಯಾಕ ನಾಯಿ ಗತಿ ಹಂಗ ತೇಕಾಕತ್ತಿದಿ ಯಾಕ್ರಿ ಅಂತೀರ ರನ್ನಿಂಗ್ ರೇಸ್ ಮಾಡ್ಕೊಂತ ಬಂದ್ಬಿಟ್ರೇನು ಹಂಗ ಸ್ಪೀಡ್ ಆಗಿ ತಲಿ ಟೈಮ್ ಆಗೈತೆ ಅಂತ ಓಡ್ಕೊಂಡು ಬಂದಿರಿ ಎಷ್ಟು ಆಡ್ತಿದ್ದೀರಾ ಗೊತ್ತೇನ ಮನೆಯೊಂದು ಕೆಲಸ ಎಲ್ಲ ಮಾಡ್ತೀವಿ ಸಾಕಾಗಿ ಹೋಗ್ಬಿಡ್ತಲಿಪ್ಪ ಓಹೋ ಮನೆಯ ಕೆಲಸ ಎಲ್ಲ ಮಾಡ್ಕೊಂಡ್ ಬಂದಿದೀಯನ ಮತ್ತೇನ ಅರ್ಧಂಬರ್ಧ ಕೆಲಸ ಮಾಡ್ತೀಯಂತ ನಮಗೆಲ್ಲ ವಿಷಯ ಗೊತ್ತಮ್ಮ ಅಂದ್ರೆ ಹಂಗಲ್ಲ ನಾವು ಇತ್ತಾಗ ಡ್ಯೂಟಿಗೆ ಬಂದಾಗ ನಮ್ಮೆಲ್ಲ ಗಂಡಂದಿರು ಒಂದು ಸಭೆ ಸೇರ್ತಾರೆ ಅದೇ ಮೀಟಿಂಗ್ ಸೇರ್ತಾರ ಅಲ್ಲೆಲ್ಲ ಹೇಳ್ತಾ ಇರ್ತಾರಂತ ನೀನೇನು ಅರ್ಧಂಬರ್ಧ ಕೆಲಸ ಮಾಡ್ಬಿಟ್ಟು ನನ್ನ ಮಕ್ಕಳದು ಇಷ್ಟಿನ ತೊಳಿ ಅಂತೀಯ ಅಂತ ಅಯ್ಯೋ ಬಿಡಯ್ಯವ ಇಲ್ಲ ಇದ್ದಿದ್ದ ಹಣೆ ಬರ ಮನ್ಯಾಗ ನೋಡ್ರಿ ನಾಷ್ಟ ಖಾಲಿ ಆಗತ್ತೆ ತಿನ್ನೋಣ ನಾಷ್ಟ ಮಾಡೋಣ ನಮ್ಮ ಅಕ್ಕನ ಮಗಳು ಬರಲೇ ಇಲ್ಲಲ್ಲ ಅಯ್ಯೋ ಶೋಭಾ ಆಕಿ ಇಬ್ರು ಬರಾಕ್ತಿದ್ರು ನಿಮ್ಮ ಅಕ್ಕನ ಮಗಳಿಗೆ ಅವ ಆಫೀಸರು ಲೈನ್ ಹೊಡ್ಯಾಕತ್ತಾನ ಅಲ್ಲೇ ನಿಂತಾಕಿ ಮಾತಾಡ್ಕೊಂತ ಅಯ್ಯೋ ದೇವ್ರೇ ಇವ್ರಿಬ್ರು ಚಲುವಾತ ಅಂದ್ರಣ ಮೊದ್ಲು ಇಬ್ಬರು ಏನು ಚಲುವಾಗಿತ್ತನ ಅಯ್ಯೋ ಅಂಟೇನ ಅದು ಹಂತಲ್ರಿಪ್ಪ ಏ ಸುಮ್ನಿರಯ್ಯವ ಏನಪ್ಪ ಈಕಿ ಮದುವೆ ಆಗೈತೆ ಅಂತ ಗೊತ್ತಿಲ್ಲ ನಮ್ಗೆ ಹಾಂ ಇವಂಗೂ ಒಂದು ಪಾಠ ಕಲಿಸ್ಬೇಕಾಗಿತ್ತು ನಾನು